ಕತ್ತಿನ ಕೇಳು. ಹೌದು. ಎಲ್ಲಾ ದಾನಕ್ಕಿಂತ ಅನ್ನದಾನಗಳಕ್ಕಿಂತ ಮುನ್ನ ದಾನಗಳೆಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ. ಎಲ್ಲಾ ದಾನಕ್ಕಿಂತ ಅನ್ನದಾನ ಅಂತಕ್ಕಂಥ ಬಹಳ ಶ್ರೇಷ್ಠದ. ಅದಕ್ಕೆ ಜಗತ್ತದೊಳಗೆ ಅದರಂತ ಪುಣ್ಯದ ಪರೋಪಕಾರ ಯಾವಲ್ಲಿ ಇಲ್ಲ. ಇದು ನೀವು ತಲೆಯಾಗಿಟ್ಟುವ. ಸರ ಏನಾಯ್ತು? ಮಾತಾಡ್ತಾ ಮತ್ತ ಹಾದಿ ನಾನು ತಲೆ ಬಿಡುಗಾಡಿಸಿರಿ ನೀವು. ಯಾಕ? ಕರೆಕ್ಟ್ ಈ ಕೂಡಿದ ಮಂದ್ಯಾಗ ದೈವಿಕ ತಪ್ಪು ಸಂದೇಶ ಯಾವತ್ತು ಹೋಗಬಾರ್ದು. ನೀವು ಏನಿ ತಳಕೂತ್ ಮಾತಾಡ. ಕಮಿಟಿ ಅವ್ರು ನನಗೆ ಎದ್ ನಿಂದ್ರಂದ್ರಿ ನೀವು ತಪ್ಪು ಮಾತಾಡಿರಿ. ಯಾನ್ ಮಾತಾಡಿನಿ? ಈ ಕೂಡಿದ ಮಂದ್ಯಾಗ ಸುಳ್ಳು ಹೇಳಿ ಹೋಗ್ಕೊಂಡ್ರ ನಾವು ಒಟ್ಟ ಬಿಡಂಗಿಲ್ಲ ನಿಮ್ಮನ್ನ. ಏನ್ ಮಾತಾಡಿನಿ? ಈ ಕೂಡಿದ ಮಂದ್ಯಾಗ ಕೈ ಎತ್ತಿ ಏನ್ ಹೇಳಕತ್ತೀರಿ ನೀವು? ಎಲ್ಲಾ ದಾನಗಳಕ್ಕಿಂತ ಅನ್ನದಾನವೇ ಶ್ರೇಷ್ಠ. ಅನ್ನದಾನದಂತ ಪರೋಪಕಾರ ಜಗತ್ತದಾಗ ಯಾವ್ದು ಇಲ್ಲ ತಿಳಿನ. ಇದು ತಪ್ಪು ಸಂದೇಶ. ಇದು ಯಾಕ? ಅನ್ನದಾನ ನಂಬುದು ಕಡಿಮೆ, ಬಾಳ ಕಡಿಮೆ ಅದ. ಇದು ಅನ್ನದಾನ ಕಡಿಮೆ ಅದ, ಬಾಳ ಕಡಿಮೆ ಅದ. ಮತ್ತೆ ಯಾವ್ದು ದಾನ ಹೆಚ್ಚಿಂದ ಅದ? ರೊಕ್ಕದಾನ ನಂಬುದು ಬಾಳ ಹೆಚ್ಚಿಂದ ಅದ. ರೊಕ್ಕದಾನ ಹೆಚ್ಚಿಂದ ಅದ? ಹೌದಲ್ರಿ. ರೊಕ್ಕದಾನ ಹೆಂಗ್ ಹೆಚ್ಚಿಂದ ಮಗನ? ನಿಮಗ್ ಬಾಳ ಕೇಳಂಗಿಲ್ಲ, ಒಂದೇ ಮಾತು ಕೇಳ್ತೀನಿ. ಕೇಳಲ್ಲ. ಜಮಖಂಡಿ ತಾಲೂಕದಿಂದ ನೀವು ಹಾಡ್ಲಿಕ್ಕೆ ಇಲ್ಲಿ ಬಂದಿರಿ. ಬಂದಿವಲ್ಲ. ಇವ್ರು ರಾಯಬಾಗ್ ತಾಲೂಕದಿಂದ ಕೆಂಪಟ್ಟದಿಂದ ಇವ್ರು ಹಾಡ್ಲಾಕ ಬಂದಾರಲ್ಲ. ನೀವು ಎರಡೂ ಮೇಲಿನವ್ರ ರೊಕ್ಕಿಗೆ ಬಂದಿರೋ ಅನ್ನಿಗೆ ಬಂದಿರು ಇಷ್ಟೇ ಹೇಳ್ರಿ. ನೀವು ಇಲ್ಲಿ ಯಾಕ್ರಿ ಹಾಡಿ ಚಪ್ಪಲಿಗೆ ಇವ್ರಿಗೆ ಹಾಕಿ ರೊಕ್ಕ ಕೊಡ್ಬೇಡ್ರಿ, ನನಗೆ ಯಾಕೆ ಕೊಡ್ರಿ. ಇವ್ರು ನೀವು ಅನ್ನಿಗೆ ಬಂದದ ಕರೆ ಇತ್ತಂದ್ರ ಬರಾನ ನಮ್ಮ ಕಮಿಟಿ ಅವ್ರು ಊಟ ಮಾಡ್ಸ್ಯಾರಿ. ಇನ್ನು ಕಳೊಮ್ಮೆ ಊಟ ಮಾಡ್ಯಾರಿ. ಇನ್ನು ಸಂಜೆ 7 ಗಂಟೆಗೊಮ್ಮೆ ಊಟ ಮಾಡ್ರಿ. ಹೋಗು ಎಳೆದಾಗ ಇಟ್ಟು ಹುಗ್ಗಿ 4 ರೊಟ್ಟಿ ಪದರ ಕಟ್ಟಿ ಕೊಡ್ತೈತಿ. ರೊಕ್ಕ ರೂಪಾಯಿ ಸುಮ್ ಜೀಪ್ ತಗೊಂಡ್ ಹೋಗುದ್ ನೀವು. ಯಾಕ್ರಿ ಹೊಡ್ರಿ ಚಪ್ಪಳಿಗೆ ನೀವು ರೊಕ್ಕ ಉಳಿದು ಅಂದ್ರಿ ಯಾರು ನೀವು ಕಮಿಟಿ? ಎಲ್ಲ ಒಳಗೆ ನಂದೇ. ಏಯ್ ಬಾಯ್, ನಿನಗೊಂದು ಮಾತು ಕೇಳ್ತೀನಿ. ಏನ್ರಿಪ್ಪ? ಕಮಿಟಿ ಅವರು ಒಂದು 10-15 ಸಾವಿರ ರೂಪಾಯಿ ಕೊಡ್ತಾರ ತಿಟ್ಕೊ. ಹೌದು. 15 ಸಾವಿರ ರೂಪಾಯಿ ರೊಕ್ಕ ಕೊಟ್ರೆ ಎಲ್ಲಿ ಇಟ್ಕೋತಿ? ಪ್ಯಾಂಟ್ ಕಿಶ್ಯಾಗ. ಇನ್ನು ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ದೋತ್ರ ಬಿಡ್ತೀನಿ, ಚಾಳಿ ಮಾಡ್ತೀನಿ, ಇತ್ರಾಗ ಹಾಕತ್ತ. ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ಮುದಕ್ಯ ಮುಂಬೈ ಚೀಲ್ದವ್ ಮನ್ಯಾಗ ರೊಕ್ಕ ತುಂಬಾಕ ಎಷ್ಟು ಕೊಟ್ರು ಸಾಕಂದಿಲ್ಲಪ್ಪ. ನಮ್ ಕಾಕ ಊಟಕ್ಕೆ ಕರ್ಕೊಂಡು ಹೋದಲ್ಲಿ ಟೊಪ್ಪಿಗೆ ಮುತ್ತ ಕೂತಲ್ಲ. ಹೋಗಿರಲ್ರಿಪ್ಪ, ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಮನೆಗೆ ಕರ್ಕೊಂಡು ಹೋದ್ರು. ಹೌದು. ಎಮ್ಮಿ ತಿಂದಂಗ ಮಗನ 9 ರೊಟ್ಟಿ ತಿಂದದಿ ಸರ. ನಾವ್ ಒಬ್ಬ ತಿಂದಿಲ್ರಿ. ಮತ್ತ ನನ್ ಜೋಡ ಈ ಹಸನ್ಯಾನು ತಿಂದಾನ. ಇವ್ ಹಸನ್ಯಾನು ತಿಂದಾನ ನನ್ ಜೋಡ. ನೀ ಅವನ್ ಹೇಳಬೇಡ, ನೀ ಕಡಿಮೆ ಇಲ್ಲಿ. 9 ರೊಟ್ಟಿ ತಿಂದಿ. ಹೌದು. ಹೊಳ್ಳಿ ಇನ್ನೊಂದ್ ರೊಟ್ಟಿ ಹಾಕಲಕ್ ಬಂದ ಕಾಕ. ಹಾಕಕ್ ಬಂದಿರಲ್ರಿ. ಏನಂತ ಹೇಳಿದಿ? ಹೊಟ್ಟಿ ತುಂಬ್ಯದ ಆನಂದ ಆಗೈತ್ರಿಪ್ಪ, ಸಾಕಂದ್ಯ. ಆನಂದ ಐತೆ ಹೇಳಿದಿ. ಹೌದು. ಮತ್ತ ಹಸು ಆದ್ರ ರೊಕ್ಕ ತಿನ್ಬೇಕಾಗಿತ್ತಲ್ಲ, ಮತ್ತ ಅನ್ನ ಯಾಕೆ ತಿಂದಿಪ್ಪ? ಈ ಕಡೆ ಬಾ ಸರಿ. ನಿನ್ಗ ಸಮಾಧಾನ ಯಾವ್ದು ಪಡಿಸ್ತು? ಅನ್ನದಾನ ಅಲ್ರಿ. ಮತ್ತ ಈಗೇನ್ ಹೇಳ್ತಿ? ಅನ್ಬೇಕಂದಿ ನನ್ರಿ. ಮತ್ತ ನೀವು ಬರಾ ಕುರ್ಸಲ್ಲೇ ಕಲ್ಸೊಂಬಂದ್ರಿ ಹಂಗ. ಏನತ್ತ? ಏನಕತ್ತಕ ಅನ್ನದಾನ ಹೆಚ್ಚು ಮಾಡಂದ್ರಿ, ನಂಗೆ ರೊಕ್ಕದಾನ ಹೆಚ್ಚು ಮಾಡಂದ್ರೆ. ಈಗ ಅನ್ನದಾನ ಅಂತ ಅನ್ಸೈತೆ. ಅದಕ್ಕ ಹೌದು, ಇಂಥ ದೈವ ಇರ್ಲಿ ಯಾವತ್ತು ನಗನಗ್ತಾ ಇರಿ. ಹೌದು. ಇನ್ನ ಇರ್ಲಿ, ಭಂಡಾರಿ ಮೇಲಿಂದ ಇರ್ಲಿ. ಹೌದು ಸರ್, ಒಂದು ಪ್ರಶ್ನೆ ಕೇಳಿದ್ರು ಅವ್ರು. ಏನ್ ಕೇಳ್ಯಾರಿಪ್ಪ ಗುರುಜಿ ಅವರು? ನಮಗೆ ಎಷ್ಟು ತಿಳಿತದ, ಎಷ್ಟು ಕನ್ನಡಿ ಒಳಗೆ ಕಂಡದ, ಉತ್ತಾರಿ ಪ್ರಕಾರ ನಾವು ಹೇಳಿದೆವು. ಖರೆ ನಾವು ಕೇಳಿದಕ್ಕೆ ಇದು ಉತ್ತರ ಅಲ್ಲ ಅಂತ ಹೇಳ್ಬಿಟ್ರು ಅವ್ರು. ನಿಮ್ದು ನೇರವಾಗಿ ಉತ್ತರ ತಪ್ಪೈತೆ ಅಂತ ಹೇಳ್ರಿ ಅವರು. ಉತ್ತರ ತಪ್ಪೈತೆ ಅಂತ ಹೇಳಿದ್ರು ಅವ್ರು. ಹೌದಲ್ರಿಪ್ಪ. ನಾವೊಂದು ಮಾತು ಏನ್ ಹೇಳಿದಪ್ಪ ಅಂತ ಕೇಳಿದ್ರೆ, ನಮಗಿಷ್ಟ ಕನ್ನಡಿ ಪ್ರಕಾರ ನಮಗ್ ತಿಳಿದಷ್ಟ ಭಂಡಾರ ಬದ್ದಲ್ವಾಗಿ ನಮಗಿಷ್ಟ ಗೊತ್ತದ. ಇಲ್ಲಿ ನಮ್ಮ ಹುಡುಗ ಕೂತಾನ. ಇಲ್ಲಿ ಹುಡುಗ ಯಾರೀ? ಮಹೇಶ್ ಸೌಕಾರ. ಅದಾರೆ ಮಹೇಶ್ ಸೌಕಾರ ರೀ. ಮಹೇಶ್ ಅಲ್ವಾ? ಮಾಯಪ್ಪ ಅಲ್ಲಿ ಆ ಕಡೆ ತಾರ, ನಾವು ಮಹೇಶ್ ಎತ್ತಿರಿ ಅವಂಗ. ನೀ ಯಾವಾಗ ಯಾನ್ ಚೇಂಜ್ ಮಾಡ್ತೀವಿ ಗೊತ್ತಾಗುದಿಲ್ಲ. ಹೌದು. ಮಾಯಪ್ಪ ಅವ್ರು ಕೂತಾರ. ಹೌದು. ಅವ್ರ ತಂದಿ ಅವರೇ ಬರದಾರ ಬುಕ್ಕ. ಅವರು ನಿಮಗೆ ಗುರುಗಳು ಅದಾರ. ಆ ಗುರುಗಳು ಬರದಂತ ಬುಕ್ಕಾದಾಗ ಎಷ್ಟು ನಮೂನಿ ಇಲ್ಲ, ನೀವೇ ಹೇಳಿ ನೋಡುನು. ಯಾಕತ್ತೀರಿ? ಮೊಬೈಲ್ದಾಗ ಐತೇನ್ರಿ ಬುಕ್? ನಮಗೆ ತಿಳಿದಷ್ಟು ಪ್ರಕಾರ ನಾವು ಹೇಳಿದೀವಿ. ಇನ್ನೊಂದು ಕ್ಯಾಲಿ ಆಡೋಣ್ರ? ಇರ್ಲಿ ಅವ್ರಿಗೆ ಕ್ಯಾಲಿ ಕೇಳ್ಬೇಕು ಅನ್ನೋ ಹಂಬಲ ಅದ. ಇನ್ನ ಭಂಡಾರದ ಹಾಡ ಕೇಳ್ಬೇಕು ಅನ್ನೋದು ಆಸೆ ಅದ. ಇರ್ಲಿ, ಭಾಳ ಆನಂದ ಅನಿಸ್ತು ನಿಜವಾಗ್ಲು. ಇವತ್ತ ಕೇದಾರ ಮಾಸ್ತರ್ ಅವ್ರ ಜೊತೆ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮ ನಮ್ಗೆ ಗಂಟಿ ಗುರುಗಳು ಹೇಳಿದ್ರು. ಎಷ್ಟೆಷ್ಟೋ ಕಲಾವಿದರನ್ನ ಬೆಳೆಸಿ ಬಿಟ್ಟಾರ. ಆದ್ರೂ ಕೂಡ ಮತ್ತ ಈಗ ಮುನ್ಸೂಚನೆಯಲ್ಲಿ ಅಗದಿ ಒಳ್ಳೆಯ ರಾಗ ಸ್ವರ ಗಚ್ಚವಾಗಿ ಹಾಡ್ತಕ್ಕಂಥ ಇಂದಿಲ್ಲ ಕೆಲವೇ ದಿನಗಳಲ್ಲಿ ತಮ್ಮ ಮುಂದೆ ಬಹಳಷ್ಟು
ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾರಂತಕ್ಕಂಥ ಮಾತನ್ನು ಹೇಳಿದ್ರು ಅದು ಅಷ್ಟೇ ಸತ್ಯ ಅದ. ನಿಜವಾಗಲೂ ಒಂದ್ಸಾರಿ ಕೆಂಪಂಟಿ ಕಲಾವಿದರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆವನ್ನು ತಟ್ಟಬೇಕಂತ ತಮ್ಮಲ್ಲಿ ಒಂದು ವಿನಂತಿದಿಂದ ಕೇಳ್ಕೊಂಡು, ಹೌದು ನಿಜವಾಗಲೂ ಇನ್ನು ಕಮಿಟಿ ಅವರಿಗೂ ಕೂಡ ನಾವು ಅನಂತ ಕೋಟಿ ವಂದನೆಗಳನ್ನು ಹೇಳ್ತೀನಿ. ಯಾಕ್ರಿಪ್ಪ? ಒಂದು ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದಲ್ಲ, ಹೌದು. ಒಂದು ಪ್ರಪಂಚ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದಲ್ಲ, ಹೌದು. ಅಷ್ಟೇ ಕಠಿಣ ಈ ಕಮಿಟಿ ಅವ್ರಿಗೆ ಇರ್ತದೆ. ಯಾಕೆ ಇರ್ತದ ಕೇಳ್ರಿ. ಯಾಕ್ರಿಪ್ಪ? ಒಬ್ಬ ಅಲ್ಲದ ಮಾತಾಡ್ತಾನ, ಹೌದು. ಒಬ್ಬ ಇಲ್ಲದ ಮಾತಾಡ್ತಾನ, ಹೌದು. ಒಬ್ಬ ಕೆಟ್ಟದ ಮಾತಾಡ್ತಾನ, ಒಬ್ಬ ಒಳ್ಳೇದ ಮಾತಾಡ್ತಾನ, ಒಬ್ಬ ಸುಮಾರು ಅತ್ತಾನ, ಒಬ್ಬ ಚಲೋ ಅತ್ತಾನ. ಅತಾನಲ್ರಿ ಅಂತದ್ ಎಲ್ಲಾ ಬೇಗಳ ಬೇಸ್ಕೊಂಡು ಆಯಿಲ್ ಅಕ್ಕವ್ ತಾಯಿ ಏನ್ ಮಾಡ್ತಾಳ ಮಾಡ್ಲಿ ಅಂತೇಳಿ ಆ ತಾಯಿ ಮೇಲೆ ಭಾರ ಹಾಕಿ ಜಾತ್ರೆ ಮಾಡ್ಯಾರಲ್ಲ, ಮೊದಲು ಅವರಿಗೆ ಕಮಿಟಿ ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಬೇಕ ತಮ್ಮಲ್ಲಿ ವಿನಂತಿ ಅದ ಬಂಧುಗಳೇ. ಆ ತಾಯಿ ಲಕ್ಷ್ಮೀದೇವಿ ಅವರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತ ಭೋಗಿ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಇಂಥ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಕಲಾವಿದರನ್ನು ತಂದ ಹಾಡಿಸುವಂಥ ಶಕ್ತಿ ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಕೇಳಿಕೊಂಡು, ಮೇಲಾಗಿ ನಮ್ಮ ಗುರುಜಿಯವರಾಗಿರ್ತಕ್ಕಂಥ ಹಿಡಕಲ ಗ್ರಾಮದ ಉಪನ್ಯಾಸಕರಾಗಿ, ಶಿಕ್ಷಕರಾಗಿ, ಗುರುಗಳಾಗಿ, ಮಾತುಗಾರರಾಗಿ ಹೌದು ಪ್ರತಿಯೊಂದು ವೇದಿಕೆ ಮೇಲೆ ಬಂದು ಕಲಾವಿದರನ್ನ ಬೆಳಕಿನಾದಂತ ಹೋಗುವಂಗ ಅವರು ಬದನೆ ವರ್ಣನೆ ರೂಪದಲ್ಲಿ ಮತ್ತು ಊರಿನ ಸ್ವರೂಪದಲ್ಲಿ ಬಹಳಷ್ಟು ಎತ್ತಿರ್ತಕ್ಕಂಥ ಎಲ್ಲ ಕಲಾವಿದರಲ್ಲಿ ನಿಜವಲ್ಲಿ ತಕೊಂಡು ನೋಡು, ನಿಜವಾಗಲೂ ಕಲಾವಿದರಲ್ಲಿ ಹೌದು ಅದೇನತ್ತಾರಲ್ಲ ಕಲಾವಿದರಲ್ಲಿ ವೆರೈಟಿ ಕಲಾವಿದರ ತಾರಲ್ಲ, ಹೌದ್ರಿ, ಅವರಲ್ಲಿ ಎಲ್ಲಾ ತರ ಮಾರ್ಕೆಟ್ ಐತ್ರಿ. ಹೌದ್ರಿಪ್ಪ. ಬದ್ನಿಕಾಯಿ ಅಂದ್ರೆ ಬದ್ನಿಕಾಯಿ, ಉಳ್ಳಾಗಡ್ಡಿ ಅಂದ್ರೆ ಉಳ್ಳಾಗಡ್ಡಿ. ಅಂದ್ರೆ ಇದ್ರ ತಾತ್ಪರ್ಯ ರಾಜಕೀಯ ಫಂಕ್ಷನ್ ಇತ್ತಂದ್ರ ಅದ್ರ ಮಾತಾನೆ ಬೇರೆ, ಹೌದಲ್ರಿಪ್ಪ. ಸತ್ಸಂಗದ ಕಾರ್ಯಕ್ರಮ ಇತ್ತಂದ್ರ ಅದ್ರ ಮಾತಾನೆ ಬೇರೆ, ಹೌದು. ಮತ್ತೆ ಡೊಳ್ಳಿನ ಕಲಾವಿದರ ಕಾರ್ಯಕ್ರಮ ಅದು ಬೇರೆ. ಅದಕ್ಕೆ ಸಕಲ ಕಲಾವಿದರ ತರ ಅಂತ ಗಂಟಿ ಗುರುಗಳಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕ ತಮ್ಮಲ್ಲಿ ಒಂದು ವಿನಂತಿದಿಂದ ಕೇಳ್ಕೊಂಡು ಅವರಿಗೆ ಕೂಡ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಒಂದು ಭಂಡಾರದ ಕ್ಯಾಲಿಯನ್ನು ಕೇಳ್ಬೇಕಂತ ತಮ್ಮ ಎಲ್ಲರ ಅಪೇಕ್ಷೆ ಪಟ್ಟಿರಿ. ಆ ಕ್ಯಾಲಿಯನ್ನು ಪ್ರಾರಂಭ ಮಾಡ್ತಾ ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಆಲಿಸ್ಬೇಕ ತಮ್ಮಲ್ಲಿ ವಿನಂತಿ ಅದ. ಓಕೆ ಓಕೆ ಓಕೆ.